ಇಲ್ಲಿಂದ ಕಾಣಿಸ್ತದೆ ಇದು ಬಂದೇವಿ ನೀ ಸಾಕ್ಷಿ ಗಣಪ. ಇಲ್ಲಿ ಪಾಂಡವರು ಊಟ ಮಾಡಿದ್ರಂತ. ಪಾಂಡವರು ಊಟ ಮಾಡಿದ್ದು ಜಾಗ ಇದೆ. ಇವೆಲ್ಲ ಹಿಂಗಾಗುತ್ತೆ. ರಾಮ ನಾಮವೆಂಬ ನಾಮವ ನೆನೆದರೆ ಭಯವಿಲ್ಲ. ಇದೇ ನಂದಿ. ಒಂದು ಕಣ್ಣು ಸೀದಾ ತಾಯಿ ಮೇಲೆ, ಒಂದು ಕಣ್ಣು ಸೀದಾ ಶಿವನ ಮೇಲೆ. ಬನವಾಸಿಯ ಮಧುಕೇಶ್ವರ ದೇವಸ್ಥಾನದಿಂದ ಬೀಳ್ಕೊಡುಗೆ ಈಗ ನಮಗೆ ಹೊರಟಿದ್ದೀವಿ. ಇಲ್ಲೊಂದು ಹೊಳೆ ಇದೆ ಅಂತೆ ಅಥವಾ ನದಿ ಏನೋ ನೋಡೋಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಬಾಕ್ಲು ನೋಡಿದ್ರೆ ಏನು ಸ್ಟ್ರಕ್ಚರು, ಹೂವು, ಕಮಲ. ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ರೆ ಹೇಗೆ, ತಿರುಮಲ ದೇವರು. ಹೆಂಗಿದೆ? ಹಾಂ, ದಾಳೆದು ದೊಡ್ಡ ಅಗಲವಾಗಿದೆ. ಶ್ರೀ ನಾಗರ ದೇವತೆ. ಇಲ್ಲಿ ಹೋಗ್ಬರ್ತೀನಿ ರೇ. ಹಾಂ, ಅಲ್ಲಿ ತನಕ ಹೋಗ್ಬರ ನೀರೇ. ದಿನ ಬರ್ತೀಯ ಬನವಾಸಿಗೆ? ನೋಡಿ, ಇಲ್ಲಿ ತನಕ ಬಂದು ಅಲ್ಲಿ ತನಕ ಬರೋಕ್ಕೆ ಅಳ್ತಾ ಇದ್ದಾಳೆ ಅವಳು. ಕಾಲು ಜಾರತ್ತೆ, ಬಟ್ ಇಲ್ಲೆಲ್ಲ ಸಿಮೆಂಟ್ ಹಾಕಿದ್ದಾರೆ, ಜಾರಲ್ಲ ಅಷ್ಟು. ಮೀನು ತುಂಬ ಹುರುಪು ಇದೆ. ಹೊಳೆ ಹೊಳೆ ಇಳಿಬೇಕಾದ್ರೆ ಈಸಿ ಇಳಿಬೋದು, ಹತ್ಬೇಕಾದ್ರೆ ಕಷ್ಟ ಪಟ್ಕೊಂಡು ಹತ್ಬೇಕು ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ. ಸೊ ಅದೇ ಅಷ್ಟೇ. ವಿಡಿಯೋದಲ್ಲೇ ನೋಡಂತ್ರಿ, ನಡ್ರಿ. ಅಯ್ಯಪ್ಪ, ಈ ಕಡೆ ಜಾರುತ್ತೆ, ವಾಪಸ್ ಬರ್ತಾ ಜಾರುತ್ತೆ. ನೋಡಿ, ಇಲ್ಲಿ ಬೆಳಕಿನ ದೇವತೆ ನಮ್ಮ ಮುದುಕಿ. ವಿಡಿಯೋದಲ್ಲಿ ತೋರಿಸ್ತೀನಿ ಮನೆಗೆ. ಬಿಸಿಲು ಬಿತ್ತು. ಹೋ ಬಿಸಿಲೇ, ಹೇ ಬಿಸಿಲೇ. ಸೂರ್ಯ ದೇವನ ಆಗಮನ ಬನವಾಸಿಯ ಮಧುಕೇಶ್ವರ ದೇವಸ್ಥಾನದಲ್ಲಿ ಸಂಜೆ 5 ಗಂಟೆ ಸಮಯಕ್ಕೆ ನಮ್ಮ ಕಾರಲ್ಲಿದೆ. ಓಕೆ, ಬನ್ನಿ ಮತ್ತೆ ವಾಪಸ್ ಬೇರೆ ಕಡೆ ಹೋಗಬೇಕು.
ಮಂಜುಗುಣಿ ವೆಂಕಟರಮಣ ದೇವಸ್ಥಾನ. ದೀಪ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಾಮನಾಮವೆಂಬು ನಾಮ. ಸೊ ಇದು ಮಂಜುಗುಣಿ ಕ್ಷೇತ್ರ ವೆಂಕಟರಮಣ ದೇವಸ್ಥಾನ. ಶಂಖ, ಗರುಡ ದೇವರು ಅನ್ಸುತ್ತೆ. ದೇವಸ್ಥಾನದ ಎಂಟ್ರೆನ್ಸ್. ಮಳೆ ಬರ್ತಿದೆ, ಏನು ಎತ್ತ ಅಂತ ನನ್ನ ಕೂಸು ಇಲ್ಲಿ ಬಂದು ನನಗೋಸ್ಕರ ಛತ್ರಿ ಹಿಡ್ಕೊಂಡ್ ಬಂದಿದೆ. ಸೊ ದೇವಸ್ಥಾನದೊಳಗೆ ಹೋಗ್ತೀನಿ, ಬನ್ನಿ. ಸಖತ್ತ ಮಳೆ ಬರ್ತಿದೆ. ಅಲ್ಲೊಂದು ದೇವಸ್ಥಾನ ತುಂಬ ಚೆನ್ನಾಗಿದೆ ಮರದ ಹತ್ರ, ಆಮೇಲೆ ತೋರಿಸ್ತೀನಿ. ಬಟ್ ಸಖತ್ತ ಮಳೆ. ಏನು ಸ್ವಲ್ಪ ಹಿಂಗ್ ಮಳೆ ಬಂದ್ಬಿಟ್ಟು ಸಡನ್ ಆಗಿ ಡಬ ಅಂತ. ಬಟ್ ಮಸ್ತ್ ರೋಡ್ ಇತ್ತು ಮಾತ್ರ. ನೀವು ಎಲ್ಲ ನೋಡಿದ್ದೀರಾ, ತೋರಿಸಿದ್ದೀನಿ. ಸಖತ್ತ ರೋಡ್ ಇತ್ತು. ಅಲ್ಲಿಂದ ನೋಡಿ ನಮ್ಮ ಕಾರ್ ಆರಾಮಾಗೆ. ಬನ್ನಿ ದೇವಸ್ಥಾನ ಒಳಗೆ ಹೋಗೋಣ, ಚಪ್ಪಲಿ ಎಲ್ಲ ಹೋಗೋಣ. ಹಾಂ ಮುಗಿಸಿ ಬಂದೆ, ಮತ್ತೆ ಬರಲಿಲ್ಲಲ್ಲ ಅಂತ. ನೋಡಿ ಲಾಮೆ ಎಷ್ಟು ಚೆನ್ನಾಗಿದೆ. ಎಷ್ಟು 6 ರೌಂಡ್ ಆಯ್ತಾ? ಇನ್ನು 3 ರೌಂಡ್ ಇದೆ ನನ್ನ ಚಾಂಟಿಂಗು. ಹಾಂ ಹಾಂ, ತಣ್ಣನೆ ಗಾಳಿ ಬರ್ತಾ ಇದೆ, ಮಳೆ ಬರ್ತಾ ಇದೆ. ಅಲ್ಲಿ ನೋಡಿ ದೇವಸ್ಥಾನದ ಗೋಪುರದ ಪಕ್ಕ ಮಳೆ ಎಲ್ಲ ಹಾಗೆ ಹೆಂಗೆ ಸುತ್ತಲೂ ಬೀಳ್ತಾ ಇದೆ ಅಂದರೆ. ಇಲ್ಲೆಲ್ಲ ದೀಪದ್ದು. ಇನ್ನೂ ಒಂದು 3 ರೌಂಡ್ ಚಾಂಟಿಂಗ್ ಇದೆ ಇವತ್ತು. ಎಲ್ಲೇ ಕೂತ್ಕೊಂಡು ಮಾಡ್ತೀನಿ, ಮಳೆ ಇದೆ. ದೇವಸ್ಥಾನ ಸ್ವಲ್ಪ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮಸ್ತ್ ಇದೆ. ಸೊ ಗರ್ಭಗುಡಿಯಿಂದ ಹೊರಗಡೆ ಬರೋದು, ಮಳೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಒಂದಷ್ಟು ಬೇರೆ ಬೇರೆ ದೇವರುಗಳು ಕೂಡ ಇಲ್ಲಿ ಇರೋ ಕಾರಣ ಅಲ್ಲೆಲ್ಲ ಕಡೆನೂ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡ್ತೀನಿ. ಬನ್ನಿ. ಮಳೆ 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 ಮಳೆ. ಬನ್ನಿ ಆ ಕಡೆ ಹೋಗೋಣ. ದೇವ್ರ ಹೆಸರು ನಂಗೆ ನೋಡ್ಲಿಕ್ಕೆ ಆಗಲಿಲ್ಲ. ಪದ್ಮಾವತಿ ದೇವಿ. ಹಾಗೆ ಮುಂದೆ ಹೋಗೋಣ ಬನ್ನಿ. ಅಲ್ಲಿ ಯಾವ ದೇವರಿಲ್ಲ. ಒಂದು ಪ್ರದಕ್ಷಿಣೆ ಹಾಕೋಣ ಮಳೆಯಲ್ಲಿ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ನೀರು ಎಲ್ಲಿಂದ ಬರೋವಾಗ ಮಾಡಿದ್ದಾರೆ. ಆಕಳು ಮತ್ತು ನಂದಿಯಿಂದ ನೀರು ಬರೋ ರೀತಿ ವ್ಯವಸ್ಥೆ ಮಾಡಿದ್ದಾರೆ. ಮಳೆ ಸರಿಯಾಗಿದೆ, ತುಂಬ ಮಳೆ ಬರ್ತಾ ಇದೆ, ನೀವು ನೋಡ್ತಾ ಇರ್ಬೋದು. ಮತ್ತು ಈ ದೇವಸ್ಥಾನಕ್ಕೆ ಮತ್ತೆ ಒಳಗಡೆ ಎಂಟ್ರಿ ಕೊಡೋದು ಅನ್ಸುತ್ತೆ. ಬನ್ನಿಲ್ಲ ಎಂಟ್ರಿ ಕೊಡೋಣ. ದೇವಸ್ಥಾನದಿಂದ ದರ್ಶನ ಮುಗಿಸ್ಕೊಂಡು ಹೊರಗೆ ಹೊರಟಿದ್ದೀವಿ. ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿದೆ. ಆನಂದವೂ ಆನಂದ. ಕ್ಲಿಯರ್ ಸ್ಕೈ, ಟ್ರೀಸ್, ರೇನ್, ಹ್ಯಾಪಿನೆಸ್. ಸಮಯ 6:35. ನಾನಿಂದ ಸೀದಾ ಇಲ್ಲಿ ಕಾರನ್ನ ನಿಲ್ಲಿಸ್ಬಿಟ್ಟು ಹೊರಟಿರೋದು ನಾವು ಇಲ್ಲಿ ಪುಷ್ಕರಣಿ. ಬನ್ನಿ, ಗೇಟ್ ಹಾಕಿದೆ, ನಾವು ಓಪನ್ ಮಾಡೋಣಂತೆ. ಬಟ್ ಐ ಕ್ಯಾನ್ ರಾದರ್ ಜಂಪ್. ಓಕೆ, ನೋಡಿ ಇದು ಪುಷ್ಕರಣಿ ಇದೆ ಅಂತ. ವಾವ್, ದಟ್ಸ್ ಅಮೇಝಿಂಗ್. ನಾನು ತೋರಿಸ್ತೀನಿ. ಇಲ್ಲಿ ವೃಂದಾವನ ಇದೆ,
ತುಳಸಿ ಇದೆ. ತುಳಸಿಯಾಗಿ ವೃಂದಾಯಿ ಕೇಶವ ಶೇಷ ವಿಷ್ಣು ಭಕ್ತಿ ಪ್ರದೇವಿ ಸತ್ಯವತ್ಯಾಗಿ ನಮೋ ನಮಃ. ಜೈ ವೃಂದೇ ದೇವಿ ತುಳಸಿ ದೇವಿಗೆ ಜೈ. ಅಲ್ಲಿ ಎಷ್ಟು ಚೆನ್ನಾಗಿದೆ. ದಾಸ ಮಾರುತಿ, ಮಾರುತಿ ಆಂಜನೇಯ ಪ್ರಾಣದೇವರು. ಜೈ ಆಂಜನೇಯ, ಜೈ ಶ್ರೀರಾಮ್, ಜೈ ಆಂಜನೇಯ. ಆಹಾ, ಹಂಗೆ ಬಂಗೆ ಬಾ, ಸ್ವಲ್ಪ ಈ ಕಡೆ ಹುಡ್ಕೊಂಡು ಮುಂದೋಗು, ನನ್ನ ನೋಡ್ಬೇಡ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಮೇಝಿಂಗ್. ಇರು ನೋಡಿ, ಒಂದು ವಿಡಿಯೋಗೆ ಪ್ಯಾನ್ ಮಾಡ್ತೀನಿ. ಮಳೆ ಇದೆ, ಎಂತಹ ವಾತಾವರಣ ಇದೆ, ಅಮೇಝಿಂಗ್. ಹಾಂ ಗಿಡ ಹಂಗಿದೆ. ಬನ್ನಿ ಪುಷ್ಕರಣಿ ಕಡೆ ಹೋಗಿ ಬರೋಣಂತೆ. ಚಪ್ಪಲಿ ಹಾಕೊಂಡ್ಬರ್ಬೋಯ್ತು ಸೋನು ಪುಷ್ಕರಣಿಗೆ. ಬಾ, ಚಪ್ಪಲಿ ಹಾಕೊಂಡಲ್ಲ ಹೋಗ್ಬೇಕು ಪುಷ್ಕರಣಿಗೆ. ಬನ್ನಿ, ಕಾಲು ಜಾರುತ್ತೆ, ಸ್ವಲ್ಪ ಹುಷಾರ ಹೋಗ್ಬೇಕು ಪುಷ್ಕರಣಿಗೆ. ಇಲ್ಲ ಬಂಗಾರಿ, ಚಪ್ಪಲಿ ಹಾಕೊಂಡು ಹೋಗ್ಬೇಕು. ಆಹಾ, ಎಂಥ ಸಂಭ್ರಮ, ಎಷ್ಟು ಚೆನ್ನಾಗಿದೆ ಅಂದರೆ ಅತಿ ಅದ್ಭುತ. ಪುಷ್ಕರಣಿ ಕಡೆ ಹೋಗ್ತಾ ಇದ್ದೀನಿ, ಬನ್ನಿ. ಸೂಪರ್ ಅದು. ಲೈಕ್ ಇಲ್ಲಿಗೆ ಬರಬೇಕು ಅಂತ ಒಂದ್ಸತಿ ಯೋಚನೆ ಮಾಡಿಲ್ಲ, ಬರಲೇಬೇಕು ಅಂದ್ಕೊಂಡೆ. ಬಿಕಾಸ್ ನಂಗೆ ಗೊತ್ತಿಲ್ಲ. ಓಕೆ ಲೆಟ್ಸ್ ಗೋ, ಬಂದಿರದೆ ಅಡ್ಡಾಡೋಕ್ಕಲ್ವಾ, ಅಡ್ಡಾಡೋಕ್ಕೆ ಏನಿದೆ, ಸ್ವಲ್ಪ ಟೈಮ್ ಆದರೂ ಅಂದ್ಕೊಂಡು ಚಲೋ ಹೋಗೋಣ ಅಂತ ಬಂದಿದ್ದು. ಬಟ್ ಟ್ರಸ್ಟ್ ಮೀ, ಇಟ್ಸ್ ವರ್ತ್ ಕಮಿಂಗ್ ಹಿಯರ್. ವೆರಿ ನೈಸ್ ಪ್ಲೇಸ್. ಬಾ, ಇಲ್ಲಿ ಹುಲ್ಲಿದೆ, ಆರಾಮಾಗಿ ಬೇಗ ಬಾ, ತೊಂದರೆ ಇಲ್ಲ. ಸೊ ನೀವು ವಿಡಿಯೋ ಯಾರ್ಯಾರು ಮಾಡ್ಲಿಕ್ಕೆ ಮಾತ್ರ ಸಖತ್ತು ಪ್ಲೇಸ್ ಇದೆ ನೋಡಿ ಬಂಗಾರಿ. ಇದು ಫೋಟೋಶೂಟು ವಿಡಿಯೋ ಏನಾರ ಮಾಡಬೇಕು ಥೀಮ್ ಬೇಸ್ಡ್ ಅಂದರೆ ಇಟ್ ಈಸ್ ದ ಬೆಸ್ಟ್ ಪ್ಲೇಸ್. ಸಖತ್ತಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಪುಷ್ಕರಣಿ. ಬನ್ನಿ, 4 ಹೆಜ್ಜೆ ಕೆಳಗಡೆ ಹೋಗ್ತೀವಿ. ನಮ್ಮ ಬಂಗಾರಿಯವ್ರು ಬರಲ್ಲಂತೆ, ನನ್ನ ಆದರೆ ಸ್ಟಿಲ್ ಐ ಆಮ್ ಗೋಯಿಂಗ್ ಬಿಕಾಸ್ ಇಟ್ಸ್ ರಿಯಲಿ ವಂಡರ್ಫುಲ್. ಸಖತ್ತಾಗಿದೆ ಮಾತ್ರ. ಇಲ್ಲಿ ಇಷ್ಟು ದೂರ ಬಂದು ಇಲ್ಲಿ ಒಂದು ಸ್ವಲ್ಪ 4 ಹೆಜ್ಜೆ ಕೆಳಗೆ ಇಳಿದಿಲ್ಲ ಅಂದರೆ ಏನು ಬಂತು ಹೇಳಿ. ಅಪ್ಪ ಇಲ್ಲ ಸೋನು, ಇಲ್ಲಿ ಜಾರ್ಕೆ ಇಲ್ಲ, ತುಂಬ ಇದು ಇದೆ, ತುಂಬ ಗಟ್ಟಿ ಇದೆ. ಇದು ಕಲ್ಲಿದು. 1 ಹೆಜ್ಜೆ ಇಟ್ಟು ನೋಡು, ಇದು ಮಗಲ್ಲ ನೋಡಿ ಪುಷ್ಕರಣಿ. ಇಸ್ಂಟ್ ಇಟ್ ಅಮೇಝಿಂಗ್? ನಿಮ್ಗೆ ಅನ್ಸಲ್ವ ತುಂಬ ಅದ್ಭುತವಾಗಿದೆ ಅಂತ, ಎಷ್ಟು ಮನೋಹರವಾಗಿದೆ ಅಂತ, ಎಷ್ಟು ಚೆನ್ನಾಗಿದೆ ಅಂತ. ಮಳೆ ಬರ್ತಾ ಇದೆ, ತುಂಬ ಸತಿ ಹೇಳಿದ್ದೀನಿ ಮಳೆ ಬರ್ತಾ ಇದೆ ಅಂತ. ಬಿಕಾಸ್ ಅಷ್ಟು ಸಾರಿ ಮನ್ಸಿಗೆ ತುಂಬ ಖುಷಿ ಕೊಟ್ಟಿದೆ ಈ ಮಳೆ ಬರ್ತಿರೋದು. ತುಂತುರು ಹನಿ ಮಳೆ ನೀರು ಬರ್ತಾ ಇದೆ, ಎಲ್ಲಿ ನೋಡಿದ್ರೂ ಹಸಿರು ಕಾಣಿಸ್ತಾ ಇದೆ, ಮರ ಗಿಡಗಳು ದೊಡ್ಡದಾಗಿದ್ದಾವೆ, ಜನಗಳು ತುಂಬ ಕಡಿಮೆ ಜನ ಇದ್ದಾರೆ. ಈ ರೀತಿ ಒಳ್ಳೆ ಪುಷ್ಕರಣಿ, ನದಿ, ಹೊಳೆ ರೀತಿ ಹರ್ಕೊಂಡು ಹೋಗೋ ಜಾಗ, ಜರಿ ರೀತಿ ಹರ್ಕೊಂಡು ಹೋಗೋ ಜಾಗ ಎಷ್ಟು ಅದ್ಭುತವಾಗಿದೆ ಅಂದರೆ ತುಂಬಾ ಅದ್ಭುತವಾಗಿದೆ. ಮನಸ್ಸಿಗೆ ತುಂಬಾ ಖುಷಿ ಕೊಡುವಂಥ ಜಾಗ. ಶಿರ್ಸಿಯಲ್ಲಿ ನಾವಿರೋದು. ಸಕ್ಕತ್ತಾಗಿದೆ. ಹೆಂಗಿದೆ ಸೋನು? ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ಮಳೆ ನೆಂದರೂ ಕೂಡ ಅಷ್ಟು ಖುಷಿಗಿದೆ ನೋಡಿ. ಆ ಒಂದು ಮರದಲ್ಲಿ ಗಾಳಿ ಬೀಸ್ತಾ ಇದೆ, ಆ ಗಾಳಿನೇ ಒಂಥರ ಹಾಡು ಕೇಳಿಸ್ದಂಗೆ ಸಕ್ಕತ್ತಾಗಿ ಕೇಳಿಸ್ತಾ ಇದೆ ಮಾತ್ರ. ಇಟ್ ಈಸ್ ರಿಯಲಿ ಅಮೇಝಿಂಗ್. ಬನ್ನಿ, ಅಲ್ಲಿ ಮೇಲ್ಗಡೆ ಹೋಗಿ ತೋರಿಸ್ತೀನಿ ನಿಮಗೆ ಒಂದ್ಸತಿ. ಸೋನು, ಇಲ್ಲಿ ಜಾಗ ಒಂಚೂರು ಜಾರ್ತಾ ಇಲ್ಲ ಸೋನು, ಇಟ್ಸ್ ವೆರಿ ಗ್ರಿಪ್ಪಿ. ಇಲ್ಲ ಕಂದ, ಇಲ್ಲಿ ಬಾ, ಇಲ್ಲಿ ನನ್ನ ಜೊತೆ ಇಲ್ಲಿ ಬಾ. ಇಲ್ಲಿ ನೋಡಿ, ನಂಗೆ ಗೊತ್ತಿಲ್ಲ ಏನಕ್ಕೆ ಇಷ್ಟೊಂದು ಸ್ವಲ್ಪ ಒಂದು ಹೆಜ್ಜೆ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಮುಂದೆ ಇಡ್ತಾ ಇದ್ದೀನಿ, ಗೊತ್ತಿಲ್ಲ. ಬಟ್ ಇಟ್ ಈಸ್ ರಿಯಲಿ ಅಮೇಝಿಂಗ್, ಟ್ರಸ್ಟ್ ಮೀ, ರಿಯಲಿ ಅಮೇಝಿಂಗ್. ಸೋನು, ಇಟ್ಸ್ ರಿಯಲಿ ಅಮೇಝಿಂಗ್ ಸೋನು, ಟ್ರಸ್ಟ್ ಮೀ. ಸಂಜೆ 6:45 7 ಗಂಟೆ ಸಮಯ, ಬೆಳಕಿದೆ, ಸೂರ್ಯಾಸ್ತ ಆಗೋ ಸಮಯ. ಓ ಮೈ ಗಾಡ್, ನೋಡ ಬಾ. ಹಾಂ ತಡಿ, ನೋಡಿ ಪುಷ್ಕರಣಿ ರೀ, ಏನು ಅಮೇಝಿಂಗ್ ಆಗಿದೆ ರೀ ಅಂದರೆ ಇಟ್ಸ್ ರಿಯಲಿ ಅಮೇಝಿಂಗ್. ಈ ಜಾಗ ಇವತ್ತು ಕೊಟ್ಟಂಥ ಖುಷಿ ನನಗೆ ಬೇರೆ ಯಾವ ಜಾಗನೂ ನನಗೆ ಅಷ್ಟು ಖುಷಿ ಕೊಟ್ಟಿದೆ ಅಂತ ನಾನು ಹೇಳೋಕ್ಕಾಗಲ್ಲ. ಅಷ್ಟು ಮನಸ್ಸಿಗೆ ತುಂಬಾ ಖುಷಿ ಕೊಟ್ಟಂಥ ಜಾಗ ಇದು. ಬಿಕಾಸ್ ನಿಸರ್ಗದ ಜೊತೆ ಇರೋವಂಥ ಜಾಗ ಆಗಿರೋದ್ರಿಂದ ತುಂಬಾ ಖುಷಿ ಇದೆ. ಸೊ ಈ ಜಾಗ ಆಯ್ತು, ಇವಾಗ ಮುಗಿಸ್ಕೊಂಡು ನಾವು ಸೀದಾ ಹೋಗ್ತಾ ಇರೋದು ಶಿರ್ಸಿಗೆ ಹೋಗಿ ರೆಸ್ಟ್ ಮಾಡಿ. ನಾಳೆ ಪ್ಲೇನ್ ನಾಳೆಗೆ. ಇವತ್ತು ಹೋಗಿ ಸ್ವಲ್ಪ ಚಾಂಟಿಂಗ್ ಇನ್ನೂ ಬಾಕಿ ಇದೆ, ಹೋಗಿ ಮನೆಯಲ್ಲಿ ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಫೋಟೋಸ್ ಅಲ್ಲಿ ತಗೊಳ್ತೀನಿ. ಸೊ ಅಂಟಿಲ್ ದೆನ್ ಎಲ್ರಿಗೂ ಟಾಟಾ ಬಾಬಾಯ್, ಸಿ ಯು. ನೋಡಿ ಶಿರ್ಸಿಯಲ್ಲಿ ಅಡ್ಡಾಡ್ತಾ ಇದ್ದೀವಿ.
ಮಳೆ ಅಂತ ಛತ್ರಿ ಹಿಡ್ಕೊಂಡು ಶಿರ್ಸಿ ಗಲ್ಲಿ ಎಲ್ಲ ರೋಡಲ್ಲಿ ಮೇನ್ ರೋಡಲ್ಲೆಲ್ಲ ಅಡ್ಡಾಡ್ತಾ ಇದ್ದೀವಿ. ಸೊ ನಮ್ಮ ದಾವಣಗೆರೆಯಲ್ಲಿ ಆದರೂ ನಾವು ಹಿಂಗೆ ಅಡ್ಡಾಡಲ್ಲ, ಗಾಡೀಲಿ ಎಲ್ಲ ಕಡೆ ಅಡ್ಡಾಡ್ಬಿಡ್ತೀವಿ. ಇಲ್ಲೊಂದು ಕಡೆ ಕಾರ್ ನಿಲ್ಲಿಸು ಅಡ್ಡಾಡು. ಮಿರ್ಚಿ ಬಜ್ಜಿ ತಿನ್ನಕ್ಕೆ ಬಂದಿದ್ದೀವಿ. ಬನ್ನಿ, ಒಳ್ಳೆ ಮಳೆ ಇದೆ, ತಣ್ಣಗಿದೆ ವಾತಾವರಣ. ನಮ್ಮ ಮೇಡಮರ ಆಸೆ ಪ್ರಕಾರ ಒಳ್ಳೆ ಮಿರ್ಚಿ ತಿನ್ನಕ್ಕೆ ಬಂದಿದ್ದೀವಿ. ಲೆಟ್ಸ್ ಹ್ಯಾವ್ ಇಟ್. ಯಾವ ಬಜ್ಜಿ ಅದು? ಬದ್ನಿಕಾಯಿ ಬಜ್ಜಿ. ಇದು ಬದ್ನಿಕಾಯಿ ಎರಡು ಬದನೆಕಾಯಿ ಬಜ್ಜಿ. ಇವಾಗ ನಾವು ಉಮಾ ಮಹೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ತುಳಸಿ ಕಟ್ಟೆ, ನಂದಿ, ಮಹಾರಾಜ, ನಾಗದೇವರು ಮತ್ತು ದೇವರ ಸ್ಥಾನದ ಒಳಗೆ ದೇವಸ್ಥಾನಗಳು ವಾದಾರಿ. ಪ್ರದಕ್ಷಿಣೆ ಹಾಕುವಂಥದ್ದು. ಬನ್ನಿ ಪ್ರದಕ್ಷಿಣೆ ಹಾಕೋಣ. ಸೊ ಇದು ದೇವಸ್ಥಾನದ ಒಂದು ಒಳನೋಟ. ಇವಾಗ ಮತ್ತೆ ಮರಳಿ ಮನೆಯ ಕಡೆಗೆ ಬನ್ನಿ ಹೋಗೋಣ. ಐ ಥಿಂಕ್ ಇದಿಷ್ಟು ವ್ಲಾಗ್ನ ವಿಡಿಯೋ. ಮತ್ತು ಮುಂದಿನ ವ್ಲಾಗಲ್ಲಿ ಮತ್ತೆ ನಿಮ್ಮನ್ನು ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.